ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 1ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಕೂಡ ತಾವು ನೋಡ್ಬೋದು. ಮತ್ತು ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಕೇಂದ್ರ ಸರ್ಕಾರದ ವರದಿಯ ಪ್ರಕಾರ ಪ್ರಸ್ತುತ ದೇಶದಲ್ಲಿ ಎಷ್ಟು ಹಿಮಚಿರತೆಗಳಿವೆ ಅಂತ ಪ್ರಶ್ನೆ. ಹಿಮಚಿರತೆ ಅಂದರೆ ಇಂಗ್ಲಿಷ್ನಲ್ಲಿ ಸ್ನೋ ಲಿಯೋಪೋರ್ಡ್ ಅಂತ ಕರೀತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಆ ವರದಿಯ ಪ್ರಕಾರ ಎಷ್ಟು ಹಿಮಚಿರತೆಗಳಿವೆ ಅಂತ ಪ್ರಶ್ನೆ. ಆಯ್ಕೆಗಳು 207, 247, 718, 788. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪ್ರಸ್ತುತ ದೇಶದಲ್ಲಿ 718 ಹಿಮಚಿರತೆಗಳಿವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡುತ್ತೆ. ಈ ವೈಜ್ಞಾನಿಕ ಅಧ್ಯಯನದಲ್ಲಿ ಈ ಹಿಮಚಿರತೆಗಳ ಸಂಖ್ಯೆಯನ್ನು ಅಂದರೆ ಗಣತಿಯನ್ನು ಕೂಡ ಮಾಡುತ್ತೆ. ಈ ಒಂದು ಗಣತಿಯ ಪ್ರಕಾರ ಪ್ರಸ್ತುತ ಭಾರತ ದೇಶದಲ್ಲಿ 718 ಹಿಮಚಿರತೆಗಳಿವೆ. ಈ ಒಂದು ಅಧ್ಯಯನದ ಉದ್ದೇಶ ಏನು ಅಂತಂದರೆ ಹಿಮಚಿರತೆಗಳ ಒಂದು ಜೀವನ ಕ್ರಮ, ಅವುಗಳ ಆಹಾರ ಕ್ರಮ ಮತ್ತು ಅವುಗಳ ವಾಸಸ್ಥಾನ ಮತ್ತು ಆವಾಸ ಸ್ಥಾನ ಇವುಗಳ ಬಗ್ಗೆ ತಿಳಿದುಕೊಳ್ಳೋದು ಮುಖ್ಯ ಉದ್ದೇಶ ಆಗುತ್ತೆ. ಇದೇ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿದ್ರು. ಆ ಒಂದು ಸ್ಟಡಿ ಪ್ರಕಾರ ಈ ಒಂದು ಡಾಟಾ ನಮಗೆ ಅವೈಲೇಬಲ್ ಇರುತ್ತೆ. ಇನ್ನು ಭಾರತದ ಯಾವ ರಾಜ್ಯಗಳಲ್ಲಿ ಈ ಹಿಮಚಿರತೆಗಳು ಕಂಡುಬರುತ್ತೆ ಅಂತ. ಮುಖ್ಯವಾಗಿ ಮೊದಲನೇದಾಗಿ ಲಡಾಖ್ನಲ್ಲಿ ಈ ಹಿಮಚಿರತೆಗಳು ಕಂಡುಬರುತ್ತೆ. ಲಡಾಖ್ನಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡುಬರುತ್ತೆ. ಎಷ್ಟು ಅಂದರೆ 477 ಹಿಮಚಿರತೆಗಳಿವೆ. ಸೊ ನೆಕ್ಸ್ಟ್ ಲಡಾಖ್ನ ಕೆಳಗಡೆ ಇಲ್ಲಿ ಜಮ್ಮು ಕಾಶ್ಮೀರ, ಇಲ್ಲೂ ಕೂಡ ಹಿಮಚಿರತೆ ಇದೆ. ಇಲ್ಲಿ ಸುಮಾರು 9 ಹಿಮಚಿರತೆಗಳಿವೆ. ಅತಿ ಹೆಚ್ಚು ಇರೋದು ಲಡಾಖ್ನಲ್ಲಿ. ಇನ್ನು ಹಿಮಾಚಲ ಪ್ರದೇಶ, ಇಲ್ಲಿ 51 ಹಿಮಚಿರತೆಗಳಿವೆ. ಹಿಮಾಚಲ ಪ್ರದೇಶದ ಕೆಳಗಡೆ ಉತ್ತರಾಖಂಡ್, ಇಲ್ಲಿ 124 ಹಿಮಚಿರತೆಗಳಿವೆ. ಮುಂದೆ ಸಿಕ್ಕಿಂನಲ್ಲಿ 21 ಹಿಮಚಿರತೆಗಳಿವೆ ಮತ್ತು ಅರುಣಾಚಲ ಪ್ರದೇಶ ಇಲ್ಲಿ 36 ಹಿಮಚಿರತೆಗಳಿವೆ. ಸೊ ಇಷ್ಟು ಡಾಟಾ ನಮಗೆ ಈ ಒಂದು ವೈಜ್ಞಾನಿಕ ಅಧ್ಯಯನದ ಪ್ರಕಾರ, ಕೇಂದ್ರ ಸರ್ಕಾರದ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ನಮಗೆ ಸಿಗುತ್ತೆ. ಇನ್ನು ಈ ಹಿಮಚಿರತೆಗಳು ಸಮುದ್ರ ಮಟ್ಟದಿಂದ 3000 ಮೀಟರ್ನಿಂದ 5200 ಮೀಟರ್ ಎತ್ತರದ ಪ್ರದೇಶಗಳಲ್ಲಿ ಇವು ವಾಸ ಮಾಡ್ತವೆ. ಇವುಗಳಿಗೆ ಗೋಸ್ಟ್ ಆಫ್ ದಿ ಮೌಂಟೇನ್ ಅಂತ ಕರೀತಾರೆ. ಪ್ರಶ್ನೆ ಕೇಳಬಹುದು, ಗೋಸ್ಟ್ ಆಫ್ ದಿ ಮೌಂಟೇನ್ ಅಂತ ಯಾವುದಕ್ಕೆ ಕರೀತಾರೆ ಅಂತಂದ್ರೆ ಹಿಮಚಿರತೆಗಳಿಗೆ ಗೋಸ್ಟ್ ಆಫ್ ದ ಮೌಂಟೇನ್ ಅಂತ ಹೇಳಿ ಕರೀತಾರೆ. ಲಡಾಖ್ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿದೆ. ಪ್ರಶ್ನೆ ಇದನ್ನ ಕೂಡ ಕೇಳಬಹುದು. ಸೊ ಎಲ್ಲಿ ಅತಿ ಹೆಚ್ಚು ಹಿಮಚಿರತೆಗಳು ಕಂಡು ಬರುತ್ತೆ ಅಂತ ಕೇಳಿದ್ರೆ ಲಡಾಖ್ನಲ್ಲಿ 477 ಹಿಮಚಿರತೆಗಳು ಕಂಡು ಬರುತ್ತೆ. ಭಾರತ ಸೇರಿದಂತೆ ಬೇರೆ ಬೇರೆ ಕೆಲವೊಂದು ಜಾಗತಿಕವಾಗಿ ಬೇರೆ ಬೇರೆ ದೇಶಗಳಲ್ಲಿ ಹಿಮಚಿರತೆಗಳಿವೆ. ಉದಾಹರಣೆಗೆ ಮಂಗೋಲಿಯಾದಲ್ಲಿದೆ, ಹಾಗೆ ರಷ್ಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭೂತಾನ್, ಕಜಾಕಿಸ್ತಾನ್, ತಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್. ಈ ಎಲ್ಲ ದೇಶಗಳಲ್ಲಿ ಮುಖ್ಯವಾಗಿ ಈ ಒಂದು ಸ್ನೋ ಲಿಯೋಪೋರ್ಡ್ ಹಿಮಚಿರತೆ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಾಲ್ಡೀವ್ಸ್ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಹಿಂದೂ ಮಹಾಸಾಗರದ ಭಾಗದಲ್ಲಿ ಈ ಒಂದು ಮಾಲ್ಡೀವ್ಸ್ ದೇಶ ಕಂಡುಬರುತ್ತೆ. ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದರೆ ಇವಾಗ ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗಿದೆ. ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗುತ್ತೆ. ಯಾಕೆ ಇದು ಬಿಕ್ಕಟ್ಟು ಉಂಟಾಗುತ್ತೆ ಅಂತಂದರೆ ಇದನ್ನು ನಾವು ಭೌಗೋಳಿಕವಾಗಿ ನೋಡೋಣ. ಭಾರತ ಇಲ್ಲಿದೆ, ಹೌದಲ್ವಾ? ಮಾಲ್ಡೀವ್ಸ್ ಇಲ್ಲಿದೆ. ಇಲ್ಲಿ ಇಂಡಿಯನ್ ಓಷನ್ನಲ್ಲಿ ಮಾಲ್ಡೀವ್ಸ್ ಇದೆ.
ಇಲ್ಲಿ ಲಕ್ಷದ್ವೀಪ್ ಇದೆ. ಇವಾಗ ಭಾರತ ಮತ್ತು ಮಾಲ್ಡೀವ್ಸ್ನ ನಡುವೆ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗುತ್ತೆ. ಸೊ ಇತ್ತೀಚೆಗೆ ಮಾಲ್ಡೀವ್ಸ್ನ ಕೆಲವೊಂದು ಸಚಿವರು ಏನು ಮಾಡ್ತಾರೆ, ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅವಹೇಳನಕಾರಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದು ಆದ ತಕ್ಷಣ ಬಹಳಷ್ಟು ಒಂದು ಸಾಮಾಜಿಕ ಮಾಧ್ಯಮಗಳನ್ನು ಸೇರಿ ಅವಾಗ ಈ ಒಂದು ಮಾಲ್ಡೀವ್ಸ್ನ ಅಗಿನೆಸ್ಟ್ ಆಗಿ ಒಂದು ಬೈಕಾಟ್ ಮಾಲ್ಡೀವ್ಸ್ ಅಂತ ಹೇಳಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಖ್ಯವಾಗಿ ಮಾಲ್ಡೀವ್ಸ್ಗೆ ಇರೋದು ಟೂರಿಸಂ, ಪ್ರವಾಸೋದ್ಯಮ ಮುಖ್ಯವರ ಆರ್ಥಿಕ ಶಕ್ತಿ. ಅತಿ ಹೆಚ್ಚು ಮಾಲ್ಡೀವ್ಸ್ಗೆ ಪ್ರವಾಸಿಗರು ಹೋಗೋದು ಭಾರತದಿಂದ. ಭಾರತ ಪ್ರಥಮ ಸ್ಥಾನದಲ್ಲಿತ್ತು, 2ನೇ ಸ್ಥಾನದಲ್ಲಿ ಚೀನಾ ಇತ್ತು. ಸೊ ಇವಾಗ ಏನಾಗಿದೆ, ನರೇಂದ್ರ ಮೋದಿಯವರು ಸಹಿತ ಒಂದು ಲಕ್ಷದ್ವೀಪ್ಗೆ ಹೋಗಿ ಕೆಲವೊಂದು ಪೋಸ್ಟ್ಗಳನ್ನು ಅಲ್ಲಿ ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕ್ತಾರೆ, ಫೋಟೋಸ್ಗಳನ್ನು. ಅದಾದಮೇಲೆ ಬಹಳಷ್ಟು ಜನ ಯಾವಾಗ ಮೋದಿಯವರ ವಿರುದ್ಧ, ನಮ್ಮ ದೇಶದ ಪ್ರಧಾನಿಯವರ ವಿರುದ್ಧ ಇಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಮಾಲ್ಡೀವ್ಸ್ ಒಂದು ಸಚಿವರಿಂದ, ಅವಾಗ ಏನಾಗುತ್ತೆ, ಬೈಕಾಟ್ ಮಾಲ್ಡೀವ್ಸ್ ಅಂತ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬಹಳಷ್ಟು ಜನ ಒಂದು ಟೂರಿಸ್ಟ್ ಏನಾಗುತ್ತೆ, ಡೆಸಿಗ್ನೇಷನ್ಸ್ಗಳು ಕ್ಯಾನ್ಸಲ್ ಆಗಿ ಅವಾಗ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಲಕ್ಷದ್ವೀಪ್ ಕಡೆ ಶಿಫ್ಟ್ ಆಗ್ತಾರೆ, ಲಕ್ಷದ್ವೀಪ್ಗೆ ಹೋಗೋಕೆ ಶಿಫ್ಟ್ ಆಗ್ತಾರೆ. ಇವಾಗ ಏನಾಗಿದೆ, ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಒಂದು ಕುಸಿದಿದೆ. ಇವಾಗ ಅಲ್ಲೇನು ಪ್ರವಾಸಿಗರ ಸಂಖ್ಯೆ ಏನಿತ್ತು, ಭಾರತದಿಂದ ಹೋಗ್ತಾ ಇರುವಂಥ ಪ್ರವಾಸಿಗರ ಸಂಖ್ಯೆ 1ನೇ ಸ್ಥಾನದಲ್ಲಿದ್ದು ಇವಾಗ 5ನೇ ಸ್ಥಾನಕ್ಕೆ ಕುಸಿದಿದೆ. ಹಾಗಾಗಿ ಇವಾಗ ಇಲ್ಲಿ ಒಂದು ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗಿ ಭಾರತದ ಪ್ರವಾಸಿಗರ ಸಂಖ್ಯೆ ಕೂಡ ಇಲ್ಲಿ ಇಳಿಮುಖ ಆಗಿರುತ್ತೆ. ಎಷ್ಟು ಕಾನ್ಸೆಪ್ಟ್ ಅನ್ನ ತಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ, ಇಲ್ಲಿನ ಅಧಿಕೃತ ಭಾಷೆ ದಿವೇಹಿ, ಪ್ರಸ್ತುತ ಅಧ್ಯಕ್ಷರು ಮೊಹಮ್ಮದ್ ಮುಯಿಜು. ಇತ್ತೀಚೆಗೆ ಬಿಡುಗಡೆಯಾದ 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ. ಆಯ್ಕೆಗಳು 39ನೇ ಸ್ಥಾನ, 93ನೇ ಸ್ಥಾನ, 36ನೇ ಸ್ಥಾನ, 63ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇತ್ತೀಚೆಗೆ ಬಿಡುಗಡೆಯಾದಂತಹ 2023ರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಭಾರತ 93ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಸೂಚ್ಯಂಕವನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಈ ಒಂದು ಸಂಸ್ಥೆಯ ವರದಿಯ ಪ್ರಕಾರ ಭ್ರಷ್ಟಾಚಾರ ಪರಿಕಲ್ಪನಾ ಸೂಚ್ಯಂಕದಲ್ಲಿ ಇವಾಗ ಭಾರತ 93ನೇ ಸ್ಥಾನದಲ್ಲಿದೆ. ಕಳೆದ ಬಾರಿ 2022ರಲ್ಲಿ ಭಾರತ 85ನೇ ಸ್ಥಾನದಲ್ಲಿತ್ತು. ಸೊ ಇವಾಗ ಸರೌಂಡಿಂಗ್ ನೇಷನ್ಸ್, ನಮ್ಮ ಸುತ್ತಮುತ್ತಲಿನ ದೇಶಗಳ ಸ್ಥಾನಗಳನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಸೊ ಪಾಕಿಸ್ತಾನ್ 133ನೇ ರ್ಯಾಂಕಲ್ಲಿದೆ, ಹಾಗೆ ಶ್ರೀಲಂಕಾ 115ನೇ ರ್ಯಾಂಕಲ್ಲಿದೆ, ಅದರ ಜೊತೆಗೆ ಬಾಂಗ್ಲಾದೇಶ್ 149ನೇ ಸ್ಥಾನದಲ್ಲಿದೆ ಮತ್ತು ಚೀನಾ 76ನೇ ಸ್ಥಾನದಲ್ಲಿದೆ. ಸೊ ನಮ್ಮ ಸರೌಂಡಿಂಗ್ ನೇಷನ್ಸ್ಗಳ ರ್ಯಾಂಕನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ರಿಲೀಸ್ ಮಾಡ್ತಾರೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ. ಭಾರತದ ಸ್ಥಾನ ಎಷ್ಟು, ಭಾರತದ ಸುತ್ತಮುತ್ತಲಿನ ದೇಶಗಳ ಸ್ಥಾನ ಎಷ್ಟು, ಅದನ್ನು ಕೂಡ ನಾವಿಲ್ಲಿ ನೋಡಬೇಕು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಹಾತ್ಮ ಗಾಂಧೀಜಿಯವರ ಸ್ಮಾರಕವಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ರಾಜ್ಘಾಟ್, ಶಾಂತಿವನ, ವಿಜಯ್ ಘಾಟ್, ಶಕ್ತಿ ಸ್ಥಳ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ರಾಜ್ಘಾಟ್ ಆಗುತ್ತೆ. ಪ್ರತಿ ವರ್ಷ ಜನವರಿ 30ರಂದು ನಾವು ಹುತಾತ್ಮರ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಸೊ ಗಾಂಧೀಜಿಯವರ ನೆನಪಿಗಾಗಿ ಈ ವರ್ಷ ರಾಜ್ಘಾಟ್ಗೆ ನಮ್ಮ ಪ್ರಧಾನಿಗಳು ಭೇಟಿ ನೀಡಿ ನಮಸ್ಕಾರವನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ಈ ಒಂದು ಸ್ಥಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಲವಾರು ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೂಡ ಕೇಳಿದ್ದಾರೆ. ಕೇವಲ ರಾಜ್ಘಾಟ್ ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ, ಅದರ ಜೊತೆಗೆ ಶಾಂತಿವನ ಅನ್ನೋದು ಜವಾಹರ್ಲಾಲ್ ನೆಹರು ಅವರ ಸ್ಮಾರಕ ಆಗುತ್ತೆ, ಶಾಂತಿವನ. ಅದರ ಜೊತೆಗೆ ವಿಜಯ್ ಘಾಟ್, ಈ ವಿಜಯ್ ಘಾಟ್ ಅನ್ನೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮಾರಕ ಆಗುತ್ತೆ. ಮತ್ತು ಶಕ್ತಿ ಸ್ಥಳ, ಇದು ಇಂದಿರಾ ಗಾಂಧಿಯವರ ಸ್ಮಾರಕ ಆಗುತ್ತೆ. ಮುಂದಿನ ಪ್ರಶ್ನೆ, IMF. ಈ IMFನ ಪ್ರಕಾರ 2024ರಲ್ಲಿ ಭಾರತದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿರಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು 7.3%, 7.1%, 6.7%, 3.3%. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ 2024ರಲ್ಲಿ ಭಾರತದ GDP ಏನಿದೆ ಅದು 6.7% ಇರುತ್ತೆ. ಇತ್ತೀಚೆಗೆ IMF ಈ ಒಂದು ವರದಿಯನ್ನು ಕೊಡುತ್ತೆ.
ಅದೇ ರೀತಿ ಕೇವಲ 2024 ಮಾತ್ರ ಅಲ್ಲ, 2025ರಲ್ಲಿ ಭಾರತದ GDP 6.5% ಇರುತ್ತೆ ಅಂತ ಕೂಡ ಇಲ್ಲಿ IMF ಹೇಳುತ್ತೆ. ಮುಂದೆ 2026ರಲ್ಲಿ ಭಾರತದ GDP 6.5% ಇರುತ್ತೆ ಅಂತ ಹೇಳಿದೆ. ಬಟ್ ಇದು ಅವಾಗವಾಗ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಡಿಪೆಂಡ್ಸ್ ಆನ್ ಎಕನಾಮಿಕ್ ಕಂಡೀಷನ್ಸ್ ಅಂಡ್ ಎಕನಾಮಿಕ್ ಸರ್ಕಮ್ಸ್ಟೆನ್ಸಸ್. ಸೊ ಏನಾದರೂ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ಏನಾದರೂ ಒಂದು ಅಕ್ಯುರೇಟ್ ಡಾಟಾ ಮೇಂಟೈನ್ ಆಗ್ತಾ ಇದ್ರೆ ಅದನ್ನು ತಾವು ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು IMF. ಸೊ IMF ರಚನೆ ಆಗಿದ್ದು 1945ರಲ್ಲಿ ರಚನೆ ಆಯಿತು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ವಿತ್ತೀಯ ಸಹಕಾರವನ್ನು ಉತ್ತೇಜನ ಮಾಡೋದು ಇದರ ಉದ್ದೇಶ ಆಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ DC ಯಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕ ಕ್ರಿಸ್ಟಲಿನಾ ಜಾರ್ಜಿವಾ ಪ್ರೆಸೆಂಟ್ ವ್ಯವಸ್ಥಾಪಕ ನಿರ್ದೇಶಕರಿದ್ದಾರೆ. ಹಾಗೆ ಟೋಟಲ್ ಆಗಿ 190 ಸದಸ್ಯ ದೇಶಗಳಿವೆ. 189 UN ದೇಶಗಳು ಬರುತ್ತೆ, ಒಂದು ಕೊಸೊವೊ. ಸೊ ಟೋಟಲ್ ಆಗಿ 190 ನೇಷನ್ಸ್ ಬರುತ್ತೆ. ಮುಂದಿನ ಪ್ರಶ್ನೆ, ವಿಜುವಲ್ ಕ್ಯಾಪಿಟಲಿಸ್ಟ್ ವರದಿಯ ಪ್ರಕಾರ ವಿಶ್ವದ ಅತ್ಯುನ್ನತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಕಂಪನಿ ಯಾವುದು ಅಂತ. ಆಯ್ಕೆಗಳು ಆಪಲ್, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಆಪಲ್ ಕಂಪನಿ ಏನಿದೆ ಇದು ವಿಸಿಬಲ್ ಕ್ಯಾಪಿಟಲಿಸ್ಟ್ ವರದಿಯ ಪ್ರಕಾರ ವಿಶ್ವದ ಅತ್ಯುತ್ತಮ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರುತ್ತೆ. ಇನ್ನು 2ನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್ ಇದೆ. ಹಾಗೆ 3ನೇ ಸ್ಥಾನದಲ್ಲಿ ಗೂಗಲ್ ಬರುತ್ತೆ. ಇನ್ನು ಆಪಲ್ ಕಂಪನಿಯ CEO ಯಾರಿದ್ದಾರೆ ಅಂದರೆ ಟೀಮ್ ಕುಕ್ ಇದ್ದಾರೆ, ಪ್ರೆಸೆಂಟು CEO ಟೀಮ್ ಕುಕ್. ಹಾಗೆ ಅಮೆಜಾನ್ ಕಂಪನಿಯ ಫೌಂಡರ್ ಯಾರು ಅಂತಂದರೆ ಜೆಫ್ ಬಿಜೋಸ್. ಹಾಗೆ ಮೈಕ್ರೋಸಾಫ್ಟ್ ಕಂಪನಿಯ CEO ಸತ್ಯ ನಾಡೆಲ್ಲಾ. ಹಾಗೆ ಗೂಗಲ್ ಕಂಪನಿಯ CEO ಸುಂದರ್ ಪಿಚೈ. ಸತ್ಯ ನಾಡೆಲ್ಲಾ ಭಾರತೀಯ ಮೂಲದವರು, ಹಾಗೆ ಸುಂದರ್ ಪಿಚೈ ಕೂಡ ಭಾರತೀಯ ಮೂಲದವರು ಆಗ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಬಾರಿ CEOಗಳನ್ನು ಕೂಡ ಕೇಳ್ತಾರೆ, ಯಾವ ಕಂಪನಿಯ CEO ಯಾರಿದ್ದಾರೆ ಅಂತ. ಹಾಗಾಗಿ ಇದನ್ನು ಕೂಡ ತಾವು ಗಮನವನ್ನು ಕೊಡಬೇಕಾಗುತ್ತೆ. 75ನೇ ಗಣರಾಜ್ಯೋತ್ಸವದಲ್ಲಿ ಯಾವ ರಾಜ್ಯದ ಸ್ತಬ್ಧ ಚಿತ್ರ ಮೊದಲ ಸ್ಥಾನ ಬಂದಿದೆ ಅಥವಾ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ಆಯ್ಕೆಗಳು ಕರ್ನಾಟಕದ ಸ್ತಬ್ಧ ಚಿತ್ರ, ಒಡಿಶಾ, ಮಣಿಪುರ್, ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಒಡಿಶಾ ರಾಜ್ಯದ ಸ್ತಬ್ಧ ಚಿತ್ರ ಏನಿದೆ 75ನೇ ಗಣರಾಜ್ಯೋತ್ಸವದಲ್ಲಿ ಒಂದು ಮೊದಲ ಸ್ಥಾನವನ್ನು ಪಡ್ಕೊಂಡಿರುತ್ತೆ. ಒಡಿಶಾ ರಾಜ್ಯ ಏನು ಮಾಡಿದೆ, ಮಹಿಳಾ ಸಬಲೀಕರಣ ಅನ್ನುವಂತಹ ಒಂದು ಥೀಮನ್ನು ಇಟ್ಟುಕೊಂಡು ಒಂದು ಸ್ತಬ್ಧ ಚಿತ್ರ ಟ್ಯಾಬೋವನ್ನು ರೆಡಿ ಮಾಡಿತ್ತು. ಆ ಒಂದು ಟ್ಯಾಬೋ ಅಥವಾ ಸ್ತಬ್ಧ ಚಿತ್ರಕ್ಕೆ ಪ್ರಥಮ ಸ್ಥಾನ ಬಂದಿರುತ್ತೆ. ಇನ್ನು 2ನೇ ಸ್ಥಾನ, ಸೊ ಇಲ್ಲಿ ದೋರ್ಡೋ ಪ್ರವಾಸೋದ್ಯಮದ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಗುಜರಾತ್ನ ಸ್ತಬ್ಧ ಚಿತ್ರ ಮಾಡಿತ್ತು. ಈ ಗುಜರಾತ್ನ ಸ್ತಬ್ಧ ಚಿತ್ರಕ್ಕೆ ಜನರ ಮೆಚ್ಚುಗೆಯ ಬಹುಮಾನ ಬಂದಿರುತ್ತೆ. ಇನ್ನು 3ನೇದಾಗಿ ಸಂಸ್ಕೃತಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಲ್ಚರ್. ಈ ಸಂಸ್ಕೃತಿ ಸಚಿವಾಲಯ ಪ್ರಜಾಪ್ರಭುತ್ವದ ತಾಯಿ ಭಾರತ ಅನ್ನುವಂತಹ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಒಂದು ಸ್ತಬ್ಧ ಚಿತ್ರವನ್ನು ರೆಡಿ ಮಾಡಿತ್ತು. ಅದು ಎಲ್ಲ ಸ್ತಬ್ಧ ಚಿತ್ರಗಳಲ್ಲೇ ಅತ್ಯುತ್ತಮ ಸ್ತಬ್ಧ ಚಿತ್ರ ಅಂತ ಹೇಳಿ ಅದಕ್ಕೊಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಇನ್ನು 4ನೇದಾಗಿ ಗೃಹ ಸಚಿವಾಲಯ, ಸೊ ನಮ್ಮ ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯ ವಿಶೇಷ ಗ್ರಾಮಗಳು ಅನ್ನುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಸ್ತಬ್ಧ ಚಿತ್ರ ಮಾಡಿತ್ತು. ಅದಕ್ಕೆ 2ನೇ ಬಹುಮಾನ ಬಂದಿರುತ್ತೆ. ಸೊ ಇಷ್ಟು ತಾವು ನೆನ್ಪಿಟ್ಕೋಬೇಕು. ಫಸ್ಟ್ ಯಾರು, ಸೆಕೆಂಡ್ ಯಾರು, ಓವರ್ ಆಲ್ ಆಗಿ ಯಾವ ಸ್ತಬ್ಧ ಚಿತ್ರಕ್ಕೆ ಬಂದಿದೆ ಅದನ್ನು ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಪಾಕಿಸ್ತಾನದ ಮಾಜಿ ಪ್ರಧಾನಿ ಯಾರು, ಇಮ್ರಾನ್ ಖಾನ್. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಸೊ 10 years ಅವ್ರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿದ್ದಾರೆ. ಯಾಕೆ ಅಂತಂದರೆ ಅಧಿಕೃತ ರಹಸ್ಯ ಕಾಯ್ದೆ ಕಾಯ್ದೆಯ ಉಲ್ಲಂಘನೆ ಪ್ರಕರಣದ ಅಡಿಯಲ್ಲಿ ಅವರಿಗೆ ಜೈಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ. ಯಾರಿಗೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್. ಹಾಗೆ ಇತ್ತೀಚೆಗೆ ಪಾಕಿಸ್ತಾನ್ ಮತ್ತು ಚೀನಾ ಒಂದು ಬಂದರನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಯಾವುದು ಅದು ಬಂದರು ಅಂತಂದರೆ ಅದು ಗ್ವಾದಾರ್ ಬಂದರು. ಅದು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಪಾಕಿಸ್ತಾನ್ ಮತ್ತು ಚೀನಾ ಸೇರಿ ಈ ಒಂದು ಪೋರ್ಟನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಗ್ವಾದಾರ್. ಹಾಗೆ
ಭಾರತ ಮತ್ತು ಚೀನಾ ಸೇರಿ ಇದಕ್ಕೆ ಆಪೋಸಿಟ್ ಆಗಿ ಚಾಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಭಾರತ ಮತ್ತು ಇರಾನ್ ಸೇರಿ ಚಾಬಹಾರ್ ಬಂದರು, ಪಾಕಿಸ್ತಾನ್ ಮತ್ತು ಚೀನಾ ಸೇರಿ ಗ್ವಾದಾರ್ ಬಂದರು. ಸೊ ಇದನ್ನ ಕೂಡ ತಾವಿಲ್ಲಿ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಬೆಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 2024 ಹಾಗೂ 2023 ಪ್ರಚಲಿತ ಘಟನೆಗಳ ಒಂದು ಕೋರ್ಸ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ 2024 ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಹಾಗೆ 2023 ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಎಲ್ಲರ ಜೊತೆ ತಾವೊಂದು ರ್ಯಾಂಕನ್ನು ಕೂಡ ಚೆಕ್ ಮಾಡ್ಕೋಬಹುದು. ಹಾಗೆ ಇವನ್ ನಮ್ಮ ವೆಬ್ಸೈಟಲ್ಲೂ ಕೂಡ ನೀವು ಟೆಸ್ಟನ್ನು ಮತ್ತು ನೋಟ್ಸನ್ನು ಪಡ್ಕೋಬಹುದು. ಸೊ ನಿಮ್ಮ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಇವನ್ ಆಂಡ್ರಾಯ್ಡ್ ಆಪ್ ಅಲ್ಲೂ ಕೂಡ ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.